ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾವಿತ್ರಿ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡಕ್ಕೆ ಹೊರಟಿರೋದು ಬಟರ್ ಫ್ರೂಟ್ ಐಸ್ ಕ್ರೀಮ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಬಟರ್ ಫ್ರೂಟ್ 1, ಸಕ್ಕರೆ 1 ಬೌಲ್, ಕೋಕೋ ಪೌಡರ್ 1 ಟೇಬಲ್ ಸ್ಪೂನ್, ಹಾಲು 2 ಗ್ಲಾಸ್. ಕೋಕೋ ಪೌಡರ್ನ 4 ಟೇಬಲ್ ಸ್ಪೂನ್ ಹಾಲು ಹಾಕಿ ಬೇಯಿಸ್ಕೊಬೇಕು. ನೋಡಿ, 4 ಟೇಬಲ್ ಸ್ಪೂನ್ ಹಾಲು ಹಾಕಿದ್ದೀನಿ. ಕೋಕೋ ಪೌಡರ್ ಈಗ ಅದರೊಳಗೆ ಹಾಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಕ್ಲೀನಾಗಿ. ಸ್ವಲ್ಪನೂ ಗಂಟಿಲ್ದಂಗೆ ತಿರುಗಿಸ್ಕೊಳ್ಳಿ. ಕಡಿಮೆ ಉರಿಲೇ ಇರಬೇಕದು. ಥರ ಆಫ್ ಮಾಡಿ. ಇವಾಗ ಇದಾಗಿದೆ. ಇದು ಆರ್ಕೊಂಡ್ಮೇಲೆ ರುಬ್ಬಕ್ಕೆ ಹಾಕೊಳ್ಳಿ. ಬಟರ್ ಫ್ರೂಟ್, ಕೋಕೋ ಪೌಡರು ಅವಾಗಲೇ ಬಾಯ್ಲ್ ಮಾಡ್ಕೊಂಡಿದ್ವಲ್ಲ, ಹಾಲು ಹಾಕಿ, ಸಕ್ಕರೆ, ಹಾಲು, ಫೈನ್ ಪೇಸ್ಟ್ ಆಗೋವರೆಗೂ ರುಬ್ಕೊಳ್ಳಿ. ನೋಡಿ, ಆಗಿದೆ. ಈ ಕನ್ಸಿಸ್ಟೆನ್ಸಿಲಿ ಇರಬೇಕು, ಫುಲ್ ಸಾಫ್ಟಾಗಿ ಐಸ್ ಕ್ರೀಮ್ಗೆ. ಜ್ಯೂಸ್ ಥರ ಮಾಡಿಕೊಂಡು ನೋಡಿ, ಹಿಂಗೆ ಡ್ರೈ ಫ್ರೂಟ್ಸ್ನ ಇದ್ರ ಮೇಲೆ ಉದುರಿಸ್ಕೊಂಡು, ಗೋಡಂಬಿ, ಬಾದಾಮಿ, ಪಿಸ್ತಾ ನೋಡಿ ಈ ಥರ ಹಾಕೊಂಡು ತಿನ್ಬೋದು. ಇದನ್ನೇ ಫ್ರೀಝರಲ್ಲಿ ಇಟ್ಟರೆ ಐಸ್ ಕ್ರೀಮ್ ಆಗುತ್ತೆ. ಐಸ್ ಕ್ರೀಮ್ ಥರನಾರು ತಿನ್ಬೋದು. ಮಕ್ಕಳಿಗೆ ಈಗ ಕೊಟ್ಟರೆ ಇಷ್ಟ ಆಗುತ್ತೆ. ಕೋಕೋ ಪೌಡರ್ ಹಾಕಿರ್ತೀವಲ್ವ, ಅದು ಫ್ಲೇವರ್ ಇರೋದ್ರಿಂದ ಅವ್ರಿಗೆ ಬೆಣ್ಣೆಹಣ್ಣಿನ ಫ್ರೂಟ್ದು ಫ್ಲೇವರ್ ಗೊತ್ತಾಗೋದಿಲ್ಲ. ನಿಮ್ಮ ಹತ್ರ ಐಸ್ ಕ್ರೀಮ್ ಮೋಲ್ಡ್ ಇದ್ರೆ ಅದ್ರೊಳಗೆ ಹಾಕೊಳ್ಳಿ, ಇಲ್ಲಾಂದರೆ ನೋಡಿ ಈ ಥರ ಗ್ಲಾಸ್ ಒಳಗೆ ಹಾಕೊಳ್ಳಿ. ನೋಡಿ, ಈ ಥರ ಎಲ್ಲ ಗ್ಲಾಸ್ ಒಳಗೆ ಹಾಕೊಂಡಿದ್ದೀನಿ. ಅದರೊಳಗಡೆ ನೋಡಿ ಈ ಥರ ಡ್ರೈ ಫ್ರೂಟ್ಸ್ ಉದುರಿಸಿ ಐಸ್ ಕ್ರೀಮ್ ತಿನ್ಬೇಕಾದ್ರೆ ಈ ಥರ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಫ್ರೀಝರಲ್ಲಿಟ್ಟು 3 ಅವರ್ಸ್ ಆದಮೇಲೆ ಗಟ್ಟಿ ಆಗುತ್ತೆ. ಆವಾಗ ಐಸ್ ಕ್ರೀಮ್ ಸ್ಟಿಕ್ ಇರುತ್ತಲ್ವ, ಅದನ್ನು ಚುಚ್ಕೊಂಡು ಮತ್ತೆ ಫ್ರೀಝರಲ್ಲಿ ಇಟ್ಬಿಡಿ. 3 ಅವರ್ಸ್ 6 ಅವರ್ಸ್ಗೆ ಸೆಟ್ ಆಗಿದೆ ಇದು. ನಾನು 3 ಅವರ್ಸ್ಗೆ ಕಡ್ಡಿ ಚುಚ್ಕೊಂಡಿದ್ದೆ ಇದಕ್ಕೆ. ಇವಾಗ ನೋಡಿ, ಒಂದು ಗ್ಲಾಸಲ್ಲಿ ನೀರು ತಗೊಳ್ಳಿ, ಅದಕ್ಕೆ ಈ ಥರ ಡಿಪ್ ಮಾಡಿ ನೋಡಿ, ಸುಲಭವಾಗಿ ಬಿಟ್ಕೊಂಬರುತ್ತೆ. ನೋಡಿ, ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿದೆ. ಡಿಪ್ ಮಾಡಿಕೊಂಡ್ರೆ ಬರುತ್ತೆ, ಸುಲಭವಾಗಿ ಬರುತ್ತೆ ಐಸ್ ಕ್ರೀಮು. ಬಟರ್ ಫ್ರೂಟ್ ಐಸ್ ಕ್ರೀಮ್ ರೆಡಿ ಟು ಸರ್ವ್.